ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಡೆವಿಲ್ ಎಲ್ಲ ಕಡೆ ತುಂಬ ದೊಡ್ಡದಾಗಿ ಸೌಂಡ್ ಮಾಡ್ತಿದೆ. ಡೆವಿಲ್ದು ಸರಣಿ ಕಾರ್ಯಕ್ರಮ ನಾನು ಮಾಡ್ತಾ ಇದ್ದೀನಿ. ಸೊ ಕನ್ನಡ ಪಿಕ್ಚರ್ ವತಿಯಿಂದ ಡೆವಿಲ್ದು ಪ್ರತಿಯೊಂದು ಅಪ್ಡೇಟನ್ನು ನಿಮಗೆ ಕೊಡ್ತಾ ಇದ್ದೀವಿ. ಅದರಂತೆ ನಿನ್ನೆ ಟಿಕೆಟ್ ಬುಕ್ಕಿಂಗ್ ಓಪನ್ ಆಗಿತ್ತು. ಸೊ ಟಿಕೆಟ್ ಬುಕ್ಕಿಂಗ್ ಓಪನ್ ಆಗಿತ್ತು. ಆಮೇಲೆ 400 ರೂಪಾಯಿ 500 ರೂಪಾಯಿ ಟಿಕೆಟ್ ರೇಟ್ ಇದ್ದರೂ ಕೂಡ ಆನ್ಲೈನಲ್ಲಿ ಟಿಕೆಟ್ ಬುಕ್ಕಿಂಗ್ ಯಾವ ರೇಂಜ್ಗೆ ಆಗಿದೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ನಿನ್ನೆ ಸಂಜೆಗೆ 2,52,00,000ದಷ್ಟು ಕಲೆಕ್ಷನ್ ಕೂಡ ಆಗಿದೆ. ಅಂದರೆ ನಿನ್ನೆ ಬುಕ್ಕಿಂಗ್ ಮಾತ್ರ, ಅದು ಬರೀ ಆನ್ಲೈನ್ ಮಾತ್ರ ಅಲ್ಲ, ಆನ್ಲೈನು ಪ್ಲಸ್ ಆಫ್ಲೈನ್ ಸೇರಿಸಿ. ಎಸ್ಪೆಷಲಿ ಆನ್ಲೈನಲ್ಲಿ ಟಿಕೆಟು 400 ರೂಪಾಯಿ 500 ರೂಪಾಯಿ ಇದ್ದರೂ ಕೂಡ ಸೊ ಮುಗಿಬಿದ್ದು ಟಿಕೆಟ್ಗಳನ್ನ ಬುಕ್ ಮಾಡಿದ್ದಾರೆ. ಸುಮಾರು ನಿನ್ನೆ ಆಲ್ಮೋಸ್ಟ್ ನನಗೆ ಬಂದಿರೋ ಮಾಹಿತಿ ಪ್ರಕಾರ 50+ ಅಂತ ಅಂದ್ಕೊಂಡಿದ್ವಿ. ಸುಮಾರು 70-80 ಶೋಸು ಅಂದರೆ ಸಿಂಗಲ್ ಸ್ಕ್ರೀನ್ಗಳ ಸಮೇತ ಸೋಲ್ಡ್ ಔಟ್ ಆಗಿದೆ. ಸೊ 11ನೇ ತಾರೀಕು ರಿಲೀಸ್ ಆಗ್ತಿರೋಂಥ ಸಿನಿಮಾಗೆ ಮಾರ್ನಿಂಗ್ ಶೋ ಅಂದರೆ 6 ಗಂಟೆ ಶೋಗಳು ಮತ್ತು ಕೆಲವೊಂದು ಕಡೆ 7 ಗಂಟೆ 8 ಗಂಟೆ 9 ಗಂಟೆ ಈ ಥರ ಶೋಗಳು ಇದ್ದಾವೆ. ಸೊ 6 ಗಂಟೆ ಶೋಗಳು ಮ್ಯಾಕ್ಸಿಮಮ್ ಎಲ್ಲವೂ ಸೋಲ್ಡ್ ಔಟ್ ಆಗಿದೆ. ಇನ್ನೂ ಒಂದಷ್ಟು ಕಡೆ ಶೋಗಳು ಓಪನ್ ಆಗ್ತಿದೆ. ಸೊ ಈ ಮೂಲಕ ದರ್ಶನ್ ಅವರ ಕೆರಿಯರಲ್ಲಿ ಅಂದರೆ ಈ ಒಂದು ವಿಚಾರಕ್ಕೆ ಒಂದು ಹೊಸ ದಾಖಲೆ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಎನರ್ಜಿ ಫಾರ್ಮ್ ಆಗಿದೆ ಅಂತ ಹೇಳ್ಬೋದು. ಏನು ಈ ಸಿನಿಮಾ ಮೇಲೆ ನಿರೀಕ್ಷೆ ಇದೆ, ಅವರ ಅನುಪಸ್ಥಿತಿಯಲ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ. ಇದೆಲ್ಲದರ ಮಧ್ಯೆ ಅವರ ಅಭಿಮಾನಿಗಳು ಅವರನ್ನು ಬಿಟ್ಟುಕೊಡದೆ ಇಷ್ಟರ ಮಟ್ಟಿಗೆ, ಇಷ್ಟು ದೊಡ್ಡ ಮಟ್ಟಕ್ಕೆ ಸಿನಿಮಾವನ್ನು ಅವರು ಪ್ರೀತಿಸ್ತಾ ಇರೋ ರೀತಿ ಗೊತ್ತಾಗ್ತಾ ಇದೆ. ಅವ್ರು ಎಷ್ಟು ಕಾತರದಿಂದ ಕಾಯ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಈಗಾಗಲೇ ಅದರ ಸಂಭ್ರಮಗಳು, ಆ ಹಬ್ಬಗಳು ಇದನ್ನೆಲ್ಲ ನೀವು ನೋಡಿದ್ದೀರಾ. ಸೊ ಅದರಂತೆ ಈಗ ಈ ಒಂದು ಡೆವಿಲ್ ಟಿಕೆಟ್ ಬುಕ್ಕಿಂಗ್, ನಾನು ಬುಕ್ ಮೈ ಶೋ ನೋಡ್ತಾ ಇದ್ದೆ. ಬುಕ್ ಮೈ ಶೋ ಅಲ್ಲಿ ನೆನ್ನೆ ಆ್ಯಕ್ಚುಲಿ 1,500 2,000 ಈ ಥರ ಶುರುವಾಗಿ, ಅಂದರೆ 1 ನಿಮಿಷಕ್ಕೆ 2 ನಿಮಿಷಕ್ಕೆ ಈ ಥರ ಶುರುವಾಗಿತ್ತು. ಆಮೇಲೆ ಹೋಗ್ತಾ ಸುಮಾರು ಸಂಜೆ ಅಷ್ಟೊತ್ತಿಗೆ ಸುಮಾರು 60,000-70,000ದಷ್ಟು ಟಿಕೆಟು ಬುಕ್ ಆಗಿತ್ತು. ಐ ಮೀನ್ ಟ್ರೆಂಡಿಂಗ್ ಬಂದಿತ್ತು ಬುಕ್ ಮೈ ಶೋ ಅಲ್ಲಿ. ಟ್ರೆಂಡಿಂಗ್ ಅದು ಇವತ್ತು ಕೂಡ ಬಂದಿದೆ. 1 ಅವರ್ಗೆ 2,000 ಟಿಕೆಟ್ ಆಯಿತು, 1 ಅವರ್ಗೆ 1,500 ಟಿಕೆಟ್ ಆಯಿತು, ಇನ್ನೂ ಆಗ್ತಾ ಇದೆ. ನಾನು ಅದನ್ನು ನೀವು ಆ ಸ್ಕ್ರಾಲರ್ ನೋಡ್ಬೋದು. ಸೊ ಬುಕ್ ಮೈ ಶೋ ಅಲ್ಲಿ ಸುಮಾರು ಕಡೆ ಸ್ಕ್ರೀನ್ಗಳಲ್ಲಿ ನಾಟ್ ಓನ್ಲಿ 6 o'clock ಶೋ, ಮ್ಯಾಟ್ನಿ ಶೋ, ಮಾರ್ನಿಂಗ್ ಶೋ ಸುಮಾರು ಕಡೆ ಸೋಲ್ಡ್ ಔಟ್ ಆಗಿದೆ, ಹೌಸ್ಫುಲ್ಗಳಾಗಿದೆ. ಸೊ ನನ್ನ ಪ್ರಕಾರ ಸಿನಿಮಾ ರಿಲೀಸ್ ದಿನ 11ನೇ ತಾರೀಕು ಡೆವಿಲ್ಲು ಸಿಕ್ಕಾಪಟ್ಟೆ ಸುಮಾರು ಒಂದು 60-70 ಸ್ಕ್ರೀನ್ಗಳು, ಅಂದರೆ ಸಿಂಗಲ್ ಸ್ಕ್ರೀನ್ಗಳಾಗಲಿ ಅಥವಾ ಮಲ್ಟಿಪ್ಲೆಕ್ಸ್ಗಳಾಗಲಿ ಎಲ್ಲ ಹೌಸ್ಫುಲ್ ಬೋರ್ಡ್ಗಳನ್ನು ಹಾಕೋದು ಗ್ಯಾರಂಟಿ ಅಂತ ಅನ್ನಿಸ್ತಾ ಇದೆ. ಸೊ ಸದ್ಯದ ಮಟ್ಟಿಗೆ ಈ ಒಂದು ಟ್ರೆಂಡಿಂಗ್ನ ನೋಡ್ತಾ ಇದ್ರೆ, ಈ ಒಂದು ಕಲೆಕ್ಷನ್ ಮಾಡ್ತಿರೋ ರೀತಿ ನೋಡ್ತಿದ್ರೆ, ಬುಕ್ಕಿಂಗ್ಸ್ ನೋಡ್ತಾ ಇದ್ರೆ, ಖಂಡಿತವಾಗ್ಲೂ ಇದೊಂದು ಹೊಸ ಇತಿಹಾಸಕ್ಕೆ ಡೆವಿಲ್ ಸಿನಿಮಾ ಸಾಕ್ಷಿ ಆಗುತ್ತೆ. ಮೊದಲ ದಿನದ ಗಳಿಕೆಯಲ್ಲಿ ಇಡೀ ಇಡೀ ರಾಜ್ಯದಾದ್ಯಂತ ಹಾಗೆಯೇ ಹೊರದೇಶದಲ್ಲೂ ಒಂದಷ್ಟು ಹೊರ ರಾಜ್ಯಗಳಲ್ಲೂ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ತುಂಬ ನಿರೀಕ್ಷೆ ಇದೆ ಸಿನಿಮಾ ಮೇಲೆ. ಟ್ರೈಲರ್ಗೆ ಯಾವ ರೀತಿ ರೆಸ್ಪಾನ್ಸ್ ಸಿಕ್ಕಿದೆ, ಕಮೆಂಟ್ಸ್ ಬರ್ತಿದೆ, ಆ ಒಂದು ಎನರ್ಜಿ ನೋಡ್ತಾ ಇದ್ದರೆ, ಆ ಒಂದು ಈಗರ್ಲಿ ಆ ವೆಯ್ಟಿಂಗ್ನ ನೋಡ್ತಾ ಇದ್ದರೆ, ಅವರ ಹಪಾಪಿಯನ್ನು ನೋಡ್ತಾ ಇದ್ದರೆ, ಖಂಡಿತವಾಗ್ಲೂ ಸಿನಿಮಾ ಚೆನ್ನಾಗಿತ್ತು ಅಂತಂದರೆ, ಟ್ರೈಲರ್ ಏನು ಮೆಚ್ಕೊಂಡಿದ್ದಾರೆ, ಟ್ರೈಲರ್ ಹೇಗಿದೆ ಅನ್ನೋ ರೀತಿ ಸಿನಿಮಾ ಇಷ್ಟ ಆಯಿತು ಅಂತಂದರೆ ಖಂಡಿತವಾಗ್ಲೂ ಇದು ಮತ್ತೊಂದು ಸಲ ಸಾರಥಿ ಟೈಮಲ್ಲಿ ಆದಂಗೆ, ಸಾರಥಿ ಸಿನಿಮಾ ಒಂದು ಇತಿಹಾಸ ಸೃಷ್ಟಿ ಮಾಡ್ದಂಗೆ ಈ ಸಿನಿಮಾ ಕೂಡ ಇನ್ನೊಂದು ಮೈಲಿಗಲ್ಲನ್ನು ಸೃಷ್ಟಿಸೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಅನ್ನಿಸ್ತಾ ಇದೆ. ಸೊ ಭಾನುವಾರ ಇವತ್ತು ಎಲ್ಲರೂ ನಿನ್ನೆ ಶನಿವಾರ ಬುಕ್ಕಿಂಗ್ ಓಪನ್ ಆಗಿದೆ, ಆ ರೇಂಜ್ಗಿತ್ತು. ಇವತ್ತು ಭಾನುವಾರ, ಇವತ್ತು ಕೂಡ ಸಾಕಷ್ಟು ಬುಕ್ ಮೈ ಶೋ ನೋಡ್ತಾ ಇದೆ ಬೆಳಗಿಂದ. ಬುಕ್ಕಿಂಗ್ಸು ಅದೇ ಟ್ರೆಂಡಿಂಗಲ್ಲೇ ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಜನ ಲೈಕ್ ಮಾಡಿದ್ದಾರೆ, ವೋಟ್ ಮಾಡಿದ್ದಾರೆ. ಅಂದರೆ ಅಷ್ಟು ಜನ ಅದರಲ್ಲಿ ಇದ್ದಾರೆ, ಅಂದರೆ ಆ ಒಂದು ಎಂಗೇಜಿಂಗಲ್ಲಿ ಇದ್ದಾರೆ ಬುಕ್ ಮೈ ಶೋ ಅಲ್ಲಿ. ಸೊ ಬುಕ್ ಮೈ ಶೋ ದರ್ಶನ್ ಅವರು ಸಿನಿಮಾಗಳಂತಂದರೆ ಬರೀ ಆನ್ಲೈನ್ ಬುಕ್ಕಿಂಗು ಬುಕ್ ಮೈ ಶೋನಲ್ಲಿ ಆಗೋದಂಥದ್ದಲ್ಲ, ಅವರು ಆಫ್ಲೈನ್ ಟಿಕೆಟ್ ಬುಕ್ ಮಾಡೋವಂಥ ಅಭಿಮಾನಿಗಳು ಜಾಸ್ತಿ ಇದ್ದಾರೆ. ಸೊ ಹಾಗಾಗಿ ಅದೆರಡನ್ನೂ ಲೆಕ್ಕಾಚಾರ ತೊಗೊಂಡಾಗ ನಮಗೆ ಇವತ್ತು ಸಂಜೆ ಒಳಗಡೆ ಒಂದು ರಿಪೋರ್ಟ್ ಸಿಗ್ಬೋದು. ಆ ರಿಪೋರ್ಟ್ನ ಕೂಡ ನಿಮ್ಮ ಮುಂದೆ ಇಡ್ತೀನಿ. ಈಗ ಸದ್ಯಕ್ಕೆ ಡೆವಿಲ್ ಇನ್ ಟ್ರೆಂಡು ಟಿಕೆಟ್ ಬುಕ್ಕಿಂಗಲ್ಲಿ. ಆ್ಯಂಡ್ ಇನ್ನೊಂದು ಮಾಹಿತಿ, ಈಗ ಡೆವಿಲ್ ಒಂದು ಕಡೆ ಸಿನಿಮಾ ರಿಲೀಸು ಟ್ರೆಂಡಿಂಗು ಇದೆಲ್ಲ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಮಾರ್ಕು ಟ್ರೈಲರ್ ಇವತ್ತು ರಿಲೀಸ್ ಆಗ್ತಾ ಇದೆ. ಸೊ ಟ್ರೈಲರ್ದು ಅಪ್ಡೇಟ್ ಕೊಡ್ತೀನಿ, ಟ್ರೈಲರ್ ರಿವ್ಯೂನ ಕೂಡ ಮಾಡ್ತೀನಿ. ಸೊ ಇನ್ನು ಕೆಲವೇ ಕ್ಷಣಗಳಲ್ಲಿ ಅದು ಕೂಡ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀನಿ. ಈಗ ಸದ್ಯಕ್ಕೆ ಇದು ಡೆವಿಲ್ ಅಪ್ಡೇಟು. ಡೆವಿಲ್ದು ಕಂಪ್ಲೀಟ್ ಅಪ್ಡೇಟು ಸಂಜೆ ಕೊಡ್ತೀನಿ. ಮತ್ತೊಂದು ಅಪ್ಡೇಟು. ನಮಸ್ಕಾರ.